ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಶ್ರೀಮಠ ಸೇವಾ ಟ್ರಸ್ಟ್ ಏರಿಯಾಟನು ಕಾರುಣ್ಯ ನೆಲೆವೃತ್ತಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ ಒಳಬಳ್ಳಾರಿ ಎಸ್ಎಸ್ಸಿಂದರು ಕಾರುಣ್ಯ ಕುಟುಂಬದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಾನ್ವಿ ವತಿಯಿಂದ ನಮ್ಮ ಕಾರುಣ್ಯ ಕುಟುಂಬಕ್ಕೆ ಅವಶ್ಯಕತೆ ಇದ್ದಂಥ ನಾವೊಂದು UPS ಅನ್ನು ಅವರಲ್ಲಿ ವಿನಂತಿಸಿಕೊಂಡಿದ್ವಿ. ಈ ಒಂದು ನಿಟ್ಟಿನಲ್ಲಿ ಆ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳ, ನಿರ್ದೇಶಕರ ಮತ್ತು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ಎಲ್ಲ ಶಾಖೆಯ ವ್ಯವಸ್ಥಾಪಕರುಗಳ ವತಿಯಿಂದ ಇವತ್ತು ನಮ್ಮೆಲ್ಲರಿಗೆ ನಿರಂತರ ಬೆಳಕನ್ನು ಕಲ್ಪಿಸಿಕೊಟ್ಟಿರುವಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಶೀರ್ಷಿಕೆ ಕಾರುಣ್ಯ ಪ್ರಭಾ ಎನ್ನುವ ಒಂದು ವಿಶೇಷ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಂಘ ಸಹಕಾರ ಸಂಘ ನಿಯಮಿತ ಮಾನ್ವಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಂತ ಶ್ರೀ ಶಂಕರಾನಂದ ಸರ್ ನಮ್ಮ ಜೊತೆ ಇದ್ದಾರೆ. ಪ್ರಥಮವಾಗಿ ದಿನ ಈ ಕಾರ್ಯಕ್ರಮದಲ್ಲಿ ಈ ಬ್ಯಾಂಕಿನ CEO ಆಗಿರುವಂಥ ಶ್ರೀ ಶಂಕರಾನಂದ್ ಸರ್ ಅವರಿಗೆ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಈ ಬ್ಯಾಂಕಿನ ನಿರ್ದೇಶಕರು ಆಗಿರುವಂಥ ಶ್ರೀ ಉಮಾಶಂಕರ್ ಸರ್ HM ಅವ್ರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಆ ಬ್ಯಾಂಕಿನ ನಿರ್ದೇಶಕರು ಆಗಿರುವಂಥ ಶ್ರೀ R ರಾಘವೇಂದ್ರ ಶೆಟ್ಟಿ ಸರ್ ಅವರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತ. ಇನ್ನೋರ್ವ ನಿರ್ದೇಶಕರಾದಂಥ ಶ್ರೀ ಬಸವಪ್ರಭು ಮೇಟಿ ಅವರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಮಾನ್ವಿ ಶಾಖೆಯ ಶಾಖಾ ವ್ಯವಸ್ಥಾಪಕರು ಆಗಿರುವಂಥ ಶ್ರೀಮತಿ ಪಲ್ಲವಿ ಹಿರೇಮಠ ಮಾಮನವರಿಗೆ ಅವರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರುವಂಥ ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಾನವೀಯ ಎಲ್ಲ ಪದಾಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮತ್ತು ಎಲ್ಲ ಗ್ರಾಹಕರುಗಳಿಗೂ ಕೂಡ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿ ಇದ್ರೂ ಸಹಿತ ಈ ಕಾರುಣ್ಯ ಕುಟುಂಬಕ್ಕೆ ನಿರಂತರವಾಗಿ ಆಶೀರ್ವದಿಸುವಂಥ ಮಾನ್ವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳಿಗೂ ಕೂಡ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಂಡು ಅವರ ಪಾದಗಳಿಗೂ ಕೂಡ ಹಣೆಮಣೆಯೋದರ ಮೂಲಕ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಕಾರುಣ್ಯಾಶ್ರಮದ ಎಲ್ಲ ಸಹೋದರ ಸಹೋದರಿ ಸಿಬ್ಬಂದಿಯವರಿಗೂ ಸಹಿತ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ವಿನೂತನವಾದಂಥ ಬಹಳ ವಿಭಿನ್ನವಾದಂಥ ಒಂದು ಸಹಾಯವನ್ನು ಮಾಡಿರುವಂಥ ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಾನವಿ ಎಲ್ಲ ಶಾಖೆಯ ಸಿಬ್ಬಂದಿಗಳಿಗೂ ಮತ್ತು ಎಲ್ಲ ಶಾಖೆಯ ವ್ಯವಸ್ಥಾಪಕರಿಗೂ ಮತ್ತು ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷಗಳಿಗೂ ಕೂಡ ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಆ ಭಗವಂತ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸುವುದರ ಮೂಲಕ ಸಮಾಜದಲ್ಲಿ ನಮ್ಮಂತಹ ನೊಂದು ಬೆಂದ ಜೀವಿಗಳಿಗೆ ಆಶ್ರಯ ನೀಡಿ ಅನ್ನದಾತರಾಗುವಂತಹ ಹೆಚ್ಚಿನ ಶಕ್ತಿಯನ್ನು ಈ ಒಂದು ಶಾಖೆಗೆ, ಈ ಒಂದು ಬ್ಯಾಂಕಿಗೆ ನೀಡಲಿ ಅಂತೇಳಿ ಶುಭಾಶೀರ್ವಾದದ ಮೂಲಕ ಹಾರೈಸುವ ನನ್ನೆಲ್ಲ ಕಾರುಣ್ಯ ಕುಟುಂಬದ ಕೂಸುಗಳಿಗೂ ಸಹಿತ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸರ್ ಪ್ರತಿ ಕುಟುಂಬದ ಸಂಪ್ರದಾಯ ಮತ್ತು ಭಾಳ ಖುಷಿ ಆಗ್ತದೆ. ಯಾಕಂದರೆ ಈಗಾಗಲೇ ಕೆಲವೇ ತಿಂಗಳುಗಳ ಹಿಂದೆ ಅಷ್ಟೇ ನಮ್ಮ ಸರ್, ನಮ್ಮ ರಾಘವೇಂದ್ರ ಶೆಟ್ಟಿ ಸರ್ ಮತ್ತು ಇವರು ನಮ್ಮ ಉಮಾಶಂಕರ್ ಸರ್ ಮತ್ತು ಇನ್ನಿತರ ಹಲವಾರು ಎಲ್ಲ ಪದಾಧಿಕಾರಿಗಳು ಮತ್ತು ಆ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿದ್ದರು. ಮತ್ತು ಇಂಥ ನಿಟ್ಟಿನಲ್ಲಿ ನಾವು ಅವತ್ತೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ಕೇಳಿದಾಗ ನಮ್ಗೆ ಹೇಳಿದ್ವಿ, ಈಗಾಗಲೇ ಸರ್ ಈಗೆಲ್ಲ ಇಲ್ಲಿಂದ ಅಲ್ಲೇನು ಆಂಗ್ಲರ್ ಇದೆಯಲ್ಲ ಸರ್, ಅಲ್ಲಿ ತನಕ ಇದೆಲ್ಲ ಹೆಣ್ಮಕ್ಳು ಇರೋದು ಸರ್, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಅಂದರೆ ಇವರೆಲ್ಲ ಎದ್ದು ಓಡಾಡೋರು ಸರ್, ಬೆಡ್ ರೀಡನ್ನೆಲ್ಲ ಆ ಕಡೆ ಮತ್ತು ಆ ಕಡೆಯಿಂದ ಸಿಂಗಲ್ UPS ಸರ್, ಅದು ಸುಮಾರು 5-6 ವರ್ಷ ಆಯಿತು. ಈಗ ಕರೆಂಟ್ ಹೋಯ್ತಂದರೆ ಇಲ್ಲಿ ಅಷ್ಟೇ ಕರೆಂಟ್ ಇರ್ತದೆ ಸರ್, ಅಲ್ಲಿ ಇರಲ್ಲ. ಅಡುಗೆ ಮನೆಗಿರಲ್ಲ, ಅಲ್ಲಿ ಇರಲ್ಲ, ಅಲ್ಲಿ CVR ಕೇಸ್ನಾಗಿರಲ್ಲ. ಅದಕ್ಕೆ ನಮ್ಗೆ ಇದು ಅವಶ್ಯಕತೆ ಇತ್ತು.
ಭಾಳ ಇದಕ್ಕೂ ಮುಂಚೆ ಸುಮಾರು ಒಂದು 3-4 ಸಾರಿಗಳ ಹತ್ರ ಹೇಳಿದ್ವಿ, ಆದರೆ ಅವರು ಮತ್ತೆ ರಿಪ್ಲೈ ನಮಗೆ ಮಾಡಿದ್ದಿಲ್ಲ. ಇಂಥ ಅಂತಿನಲ್ಲಿ ನಾವು ಇಂಥ ಒಂದು ಅವಶ್ಯಕತೆ ಇದೆ ಅಂತಂದ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಬೆಳಕು ಮಾಡಿದ್ದಾರೆ. ಈ ಕಾರುಣ್ಯ ಹುಟ್ಟಿದಾಗ ಪ್ರಥಮ ಹುಟ್ಟಿದಲ್ಲಿ ಈ ಆಶ್ರಮಕ್ಕೆ ಸರ್ ನಾವಲ್ಲಿ ಕುಷ್ಟಗಿ ರೋಡಲ್ಲಿ ಪ್ರಥಮವಾಗಿ ಹುಟ್ಟು ಹಾಕಿದ ಒಂದು 3 ತಿಂಗಳಲ್ಲಿ ನಮ್ಮ ಚನ್ನನಗೌಡ ಡಾಕ್ಟರ್ ಕೊಡಿಸಿದ್ದು ಸರ್, ಅದು ಸಿಂಗಲ್ UPS. ಈಗ ನಾವು ಅದು ಸಿಂಗಲ್ UPS ಏನು ಮಾಡ್ತೀವಿ ಸರ್, ಈಗ ಸೀನಿಯರ್ ಕೇಸಿಗೆ ಮಾಡ್ತೀವಿ, ಅಲ್ಲೆಲ್ಲ ಬೆಡ್ ರೀಡರ್ ಕೇಸಿಗೆ. ಯಾಕಂದರೆ ಈಗ ಸ್ವಲ್ಪ ಊರು ಬಿಟ್ಟಿದ್ದಾರೆ ಸರ್, ಇದು ನಿರಂತರ ಬೆಳಕಿರಬೇಕು. ಅದು ನಾನು ಅವಾಗ ಏನು ಮಾಡಿದ್ದೆ, ಅವರೆಲ್ಲ ಬಂದು ಎಲ್ಲರಿಗೆ ಐ ಟೆಸ್ಟ್ ಮಾಡಿ ಒಂದಿಬ್ಬರಿಗೆ ಆಪ್ರೇಷನ್ ಮಾಡಿದರು. ಅವ್ರು ಅವತ್ತು UPS ಕಳಿಸಿದ್ರು. ನಾನು ಬರೀ ನೇತ್ರತಜ್ಞರಾಗಿ ಬರೀ ನಮ್ಮ ಕಣ್ಣುಗಳಿಗಷ್ಟೇ ಬೆಳಕು ಕೊಡದೆ ನಮ್ಮಂಥ ಅನಾಥ ಜೀವಿಗಳಿಗೂ ಕೂಡ ಬೆಳಕು ಕೊಡುವಂಥ ಕಾರ್ಯ ಮಾಡಿದ್ದಾರೆ ಅಂತ ಒಂದು ಒಳ್ಳೆಯ ವಿಷಯ ಆರ್ಟಿಕಲ್ ಬರೆದಿದೆ ಸರ್ ಅದು. ಯಾಕಂದರೆ ಇವತ್ತು ಇಲ್ಲಿರಂತೂ ತಮಗೆಲ್ಲ ಒಂದು 2 ನಿಮಿಷಗಳ ಕಾಲ ಸರ್ ಪರಿಚಯ ಮಾಡಿಸ್ಕೊಡ್ತೀನಿ ಸರ್.